ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನಾನು ಡೇ ಸ್ಟಾರ್ಟ್ ಆಗೋದು 1 ಲೋಟ ಬಿಸಿ ನೀರಿಂದ. ರಾತ್ರಿ ಸ್ವಲ್ಪ ಮಳೆ ಬಂದಿದ್ದರಿಂದ ಪ್ಯಾಸೇಜೆಲ್ಲ ಗಲೀಜಾಗಿತ್ತು. ಸೊ ಈ ಥರ ನೀಟಾಗೆಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟ ರಂಗೋಲಿ ಹಾಕಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೂರ್ಯದೇವ ಎಂಟ್ರಿ ಕೊಟ್ಟಿದ್ದಾರೆ. ದೇವ್ರ ಪೂಜೆಗೆ ಅಂತ ಹಿತ್ತಲಲ್ಲಿ ಹೂವೆಲ್ಲ ಎತ್ತಿಟ್ಕೊಂಡೆ. ಪಾಪು ಎದ್ದೊಳೋ ಅಷ್ಟರಲ್ಲಿ ಕಸ ಉಟ್ಕೊಂಡು ನೆಲ ಎಲ್ಲ ಒರೆಸ್ಕೋಬೇಕು. ಅವಳಿದ್ರೆ ಮತ್ತೆ ಕೆಲಸ ಮಾಡ್ಕೊಳಕ್ಕೆ ಬಿಡಲ್ಲ. ನೆಲ ಎಲ್ಲ ಒರೆಸೋ ಅಷ್ಟೊತ್ತಿಗೆ ಪಾಪು ಆಲ್ರೆಡಿ ಎದ್ದಿದ್ಲು. ಜೋಲಿಲಿ ಆಟ ಆಡ್ತಾ ಇದ್ಲು. 6:30 7 o'clock ಅಷ್ಟರಲ್ಲೆಲ್ಲ ಪಾಪು ಎದ್ದೊಂಬಿಡ್ತಾಳೆ. ನೆಕ್ಸ್ಟ್ ಅವಳಿಗೆ ವಿಟಮಿನ್ D3 ಮಿಸ್ ಡೈಲಿ ಬೆಳಿಗ್ಗೆ ಕೊಡ್ತೀನಿ. ವಿಟಮಿನ್ D3 ಹಾಕಿ ಅವಳನ್ನ ಅವ್ರ ತಾತನ ಜೊತೆ ಆಟಾಡೋಕ್ಕೆ ಬಿಟ್ಟು ನಾನು ಫ್ರೆಶ್ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಸ್ನಾನ ಮಾಡಿ ಒಂದು ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು, ಹೊಲಕ್ಕೆ ಹೋಗಿದ್ವಿ. ಹೊಸದಾಗಿ ಸೋಲಾರ್ ಕೂರಿಸಿದ್ವಿ. ಅದರ ಫಿಟ್ಟಿಂಗಿಗೆ ಟೆಕ್ನಿಷಿಯನ್ ಬಂದಿದ್ದರು. ಸೋಲಾರ್ ಪ್ಯಾನಲ್ ಎಲ್ಲ ನೆನ್ನೆನೇ ಫಿಟ್ ಮಾಡಿದ್ರು. ಇವತ್ತು ಸ್ಟಾರ್ಟರ್ ಫಿಟ್ ಮಾಡೋಕ್ಕೆ ಅಂತ ಬಂದಿದ್ದರು. ಸ್ಟಾರ್ಟರ್ ಫಿಕ್ಸ್ ಮಾಡಿ ನೋಡ್ತಾ ಇರ್ಬೋದು, ಮೋಟ್ರು ಸ್ಟಾರ್ಟ್ ಆಯಿತು. ಸೋಲಾರ್ ಎನರ್ಜಿಯಿಂದ ಬರ್ತಾ ಇರೋ ವಾಟರ್ ಇದು. ತುಂಬ ಖುಷಿ ಆಯಿತು ನೀರು ನೋಡಿ. ನಮ್ಮ ಪಾಪು ಹುಟ್ಟಿದಾಗ ಬೋರ್ ಕೊರೆಸಿದ್ದು, ನಾನು ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ. ನೆಕ್ಸ್ಟ್ ಮನೆಗೆ ಬಂದುಬಿಟ್ಟೆ ನಾನು. ಪಾಪು ಇನ್ನೇನು ಮಲಗಿರ್ತಾಳೆ. ಅವಳು ಎದ್ದೊಳೋ ಅಷ್ಟರಲ್ಲಿ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಟು ಹೋಗಿದ್ದೆ. ಬಂದ ತಕ್ಷಣ ಚಟ್ನಿ ಮಾಡಿ ಚಪಾತಿ ಎಸಿತಾಯಿದ್ದೀನಿ. ಪಾಪು ಮಲ್ಕೊಂಡಾಗಲೇ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕು. ಯಾಕಂದರೆ ಅವಳು ಎದ್ದ ಮೇಲೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಬೇಗ ಬೇಗ ಚಪಾತಿ ಹೊಸ್ತು ಟಿಫನ್ ಎಲ್ಲ ಮಾಡಿಕೊಂಡೆ. ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಪಾಪು ಇದ್ಲು. ಅವಳನ್ನ ರೆಡಿ ಮಾಡಿ ಸ್ವಲ್ಪ ಹೊತ್ತು ಆಚೆಗಡೆ ಕೂತಿದ್ವಿ. ಅಷ್ಟರಲ್ಲಿ ಮೀಶೋಯಿಂದ ನನಗೊಂದು ಪಾರ್ಸಲ್ ರಿಸೀವ್ ಆಯಿತು. ಲಿಕ್ವಿಡ್ ಡಿಟರ್ಜೆಂಟ್ ಅಂತ. ಇದು 5 ಲೀಟರ್ ಈಚ್ ಕ್ಯಾನ್ ಬಂದಿದೆ. 10 ಲೀಟರ್ಸ್ಗೆ 351 ರೂಪೀಸ್ ತೊಗೊಂಡ್ರು. ನೋಡಿಲ್ಲ, ಯೂಸ್ ಮಾಡಿ ಯಾವ ರೀತಿ ರಿಸಲ್ಟ್ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಪಾಪು ಮಲಗಿದ ಮೇಲೆ ತಿನ್ಸೋಕ್ಕೆ ಅಂತ ಮಾಲ್ ರೆಡಿ ಮಾಡ್ತಾಯಿದ್ದೆ. ತಿನ್ನಿಸ್ಬಿಟ್ಟು ಅವಳನ್ನ ಅವ್ರ ತಾತನ ಹತ್ರ ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಆಯಿತು, ವಾಶ್ ಮಾಡಿದೆ. ಸಂಜೆ ಆಯಿತು, ಅವಳು ಮಲ್ಕೊಂಡ್ಳು. ಅವಳು ಮಲ್ಕೊಂಡ್ಮೇಲೆ ಇನ್ನೇನು ನನಗೆ ಸಂಜೆ ಕಸ ಹೊಡಿಯೋ ಕೆಲಸ ಎಲ್ಲ ಇತ್ತು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೊಡ್ಡ ಮಗಳನ್ನ ಹೋಮ್ವರ್ಕ್ ಬರ್ಸ್ಕೊತ ಅವಳಿಗೆ ಹೇಳ್ಕೊಡ್ತಾಯಿದ್ದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ.